ಪಂಚಮಿ, ಹಸುಗಳಿಗೆ ನೀರು ಕುಡ್ಸು. ಆಗ್ಲಿ ಅಮ್ಮ ಅವ್ರೆ. ಇದು ನೋಡ್ಕೊಂಡು ಹಾಲು ಕೊಡು. ಸರಿ. ಏನ್ ಬರೀ ನೀರು? ಹೋದ್ ತಿಂಗಳು ದುಡ್ಡು ಕೊಡ್ಲಿಲ್ವಲ್ಲ, ನಾಳೆ ಕೊಡ್ತೀನಿ. ಸೀತಾ, ಯಾಕೆ ಹೀಗಿದ್ದೀಯಾ? ಏನಿಲ್ಲ. ನಿನ್ ಮುಖ ನೋಡಿದ್ರೆ ನಿನ್ ಮನಸ್ಸಲ್ಲಿ ಏನೋ ಕೊರಗ್ತಿದ್ಯಾ ಅನ್ಸುತ್ತೆ. ಇದಾ ಸಂಗತಿ? ಮಗು ಹುಟ್ಲಿಲ್ಲ ಅನ್ನೋ ಕೊರಗು ನಿನಗ್ ಮಾತ್ರನಾ? ನಾವೆಲ್ಲಾ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಸಲ್ಲಿಸ್ತಾ ಇಲ್ವೇ? ನಮಗೊಂದು ಮಗು ಹುಟ್ಟಿದ್ರೆ ಆ ಮಗುವಿನ ರೂಪ ಮಾಡಿಸಿ ಭುವನೇಶ್ವರಿ ದೇವಿಗೆ ಅರ್ಪಿಸೋಣ ಅಲ್ವೇ? ಅದಕ್ಕೇನು ಮಾಡ್ಸೋಣ ಸೀತಾ. ಇನ್ಮೇಲಾದ್ರೂ ನಗ್ಬಾರ್ದೆ? ಶಂಕರ ಪ್ರಿಯ ಕರಿ ಗಿರಿಸುತೆ ಗೌರಿ, ಶಂಕರ ಪ್ರಿಯ ಕರಿ ಗಿರಿಸುತೆ ಗೌರಿ, ಶಶಿ ಬಿಂಬವದನಿ ಶ್ರೀ ಗೌರಿ, ಶಂಕರ ಪ್ರಿಯ ಕರಿ ಗಿರಿಸುತೆ ಗೌರಿ, ಶಶಿ ಬಿಂಬವದನಿ ಶ್ರೀ ಗೌರಿ, ಶಂಕರ ಪ್ರಿಯ ಕರಿ ಗಿರಿಸುತೆ ಗೌರಿ.
गिरिसुते गौरी शशिबिम्बवदनी श्रीगौरी शङ्करप्रियकरी गिरिसुते गौरी ಬಂಜಿತನವಾ ನೀಗಿಸಿ ನೀನು ಕರುಣಾಮೃತವ ಸುರಿಸಮ್ಮ ಬಂಜಿತನವಾ ನೀಗಿಸಿ ನೀನು ಕರುಣಾಮೃತವ ಸುರಿಸಮ್ಮ ಮನೆ ಮನೆ ದೀಪವ ಹಚ್ಚಿಸಿ ನೀನು ಮನೆ ಮನೆ ದೀಪವ ಹಚ್ಚಿಸಿ ನೀನು ಅನುದಿನ ಹರುಷವ ನೀಡಮ್ಮ ಶಂಕರ ಪ್ರಿಯಕರಿ ಗಿರಿಸುತೆ ಗೌರಿ ಶಶಿಬಿಂಬವದನಿ ಶ್ರೀ ಗೌರಿ ಶಂಕರ ಪ್ರಿಯಕರಿ ಗಿರಿಸುತೆ ಗೌರಿ ಏನಂದ್ರೆ ಆ ಮಗು ಎಷ್ಟು ಮುದ್ದಾಗಿದೆ. ಆ ಮಗು ಒಂದ್ಸಾರಿ ಮುಟ್ಟು ಬರ್ಲಾ? ಯಾರಾದ್ರೂ ನೋಡಿದ್ರೆ? ಯಾರು ನೋಡಲ್ಲ. ಏ ಪಾಪು ಬಾಯ್ಲಿ ಜಾನ್ ಮರಿ ಚಾಕ್ಲೇಟ್ ಕೊಡ್ತೀನಿ. ನೋಡ್ರಿ ಮುದ್ದು ಮುರಿ ಜಾನ್ ಮುದ್ದು ಮರಿ. ಅಲ್ಲಿ ನೋಡಿ ಎಷ್ಟೊಂದು ಮಕ್ಳು ಆಟ ಆಡ್ತಿದ್ದಾರೆ. ನಿಮ್ಗೇನೋ ಆಗಿದೆ, ಬಾ ಮನೆಗೆ ಹೋಗೋಣ. ಬಿಡಿ. ಒಳ್ಳೆ ಹುಚ್ಚು. ಜಾನ್ ಹೆಸರೇನಮ್ಮ? ಎಷ್ಟು ಚೆನ್ನಾಗಿದ್ದಾಳಲ್ಲ. ಬಾರೆ ಹೋಗೋಣ. ಬಿಡ್ರಿ. ಬಾರೆ ಅಂದ್ರೆ ಬಿಡಿ ಅಂದ್ರೆ
ನಿಷ್ಕಳಂಕಿಯಾದ ನಿನ್ನನ್ನು ಭುವನೇಶ್ವರಿಯೂ ಕೈ ಬಿಡುವುದಿಲ್ಲ. ಅಮ್ಮ ನೀನೇಗ್ ಸಂಕಟ ಪಡ್ತಿದ್ದಿ? ಇವಳಿಗೆ ಭ್ರಾಂತಿ. ಹೋಗೋ, ನಿನಗೇನೋ ಗೊತ್ತು ಹೆಣ್ಣಿನ ವೇದನೆ. ಯಾವುದೇ ಹೆಣ್ಣು ಜೀವನದಲ್ಲಿ ಸಂತುಷ್ಟಳಾಗಿರ್ಬೇಕಾದ್ರೆ ಅವಳಿಗೊಂದು ಮಗು ಬೇಕಾಗುತ್ತೆ. ಆಗಲೇ ಅವಳಿಗೆ ಪೂರ್ಣತೆ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಜಾಣ ಮರಿ ಅಲ್ಪ ತುಂಬ ಏ ಕಳ ಚಿನ್ನಿ ಕಳ ಅಲ್ಪ ತೋರ್ಬಾರ್ದು. ಏ ಬಾ ಬಾ ಏ ಏ ಓ ಅಲ್ಪ ಏ ಕಿಟ್ಟು ಮಗುಗ್ ಸ್ವಲ್ಪ ತಿಂಡಿ ತಗೊಂಬಾರ. ಸರಿಯಮ್ಮ. ಏ ಕಲಾ ತಿಂಡಿ ಬೇಕಾ? ಏನ್ ಬೇಕು? ತಿಂತೀಯ ನೀನು? ಏನ್ ಬೇಕು ಮರಿ? ಜಾಡ ಮರಿಯಲ್ಲ, ಮುದ್ದು ಮರಿಯಲ್ಲ, ತಿಂಡಿ ತಿಂತೀಮ್ಮ. ಲಾಡು 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 ಸ್ವಲ್ಪ ತಿನ್ನಮ್ಮ, ಸ್ವಲ್ಪ ತಿನ್ನೋದು. ಅಯ್ಯೋ ನನ್ ಕತೆ ತಿನ್ನಮ್ಮ. ಏ ಒಳಗೋಗಿ ಬಿಸಿ ಬಿಸಿ ಒಂದ್ ಲೋಟ ಹಾಲು ತಗೊಂಬಾರ. ಸರಿಯಮ್ಮ. ಓ ಬಾಮ್ಮ 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 ಬಾ ಬಾ. ಹೀಗ್ ಮಕ್ಕಳಿಗೆ ತಿನ್ಸಿದ್ರೆ ಅವ್ರಿಗೆ ಮೈ ಕೆಡುತ್ತೆ. ಸೀತಾ, ನಿಂಗೂ ಮಗು ಆದಾಗ ಹೀಗ್ ತಿನ್ನಿಸ್ಬೇಡ. ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾಗಿ ತಿನ್ನಿಸ್ಬೇಕು. ಸರಿ, ನಾನಿನ್ ಬರ್ಲಾ? ಏನಾಯ್ತು ಮಗು? ಮಗು, ಭುವನೇಶ್ವರಿಯು ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾಳಮ್ಮ. ಲೋ, ನೀನೊಂದು ಮಗು ತಂದೆ ಆಗ್ತಿ ಕಣೋ. ನಿಜವಾಗ್ಲು? ಹೌದು. ಸಂತೋಷ ನಿನ್ನಲಿ, ಏನೋ ಉಲ್ಲಾಸ ಕಣ್ಣಲಿ, ಏನೋ ಸಂತೋಷ ನಿನ್ನಲಿ, ಏನೋ ಉಲ್ಲಾಸ ಕಣ್ಣಲಿ. ಏನೋ ಆನಂದ ಮನದಲ್ಲಿ, ಏನೋ ಆನಂದ ಮನದಲ್ಲಿ, ಹೇಳಲು ನಾಚಿಕೆ ನಿನ್ನಲಿ, ಹೇಳಲು ನಾಚಿಕೆ ನಿನ್ನಲಿ. ಏನೋ ಸಂತೋಷ ನಿನ್ನಲಿ, ಏನೋ ಉಲ್ಲಾಸ ಕಣ್ಣಲಿ, ಏನೋ ಸಂತೋಷ ನಿನ್ನಲಿ, ಏನೋ ಉಲ್ಲಾಸ ಕಣ್ಣಲಿ. ಒಲವ ನಲವಿನ ಫಲವ ನೀಡುವ ತಾಯಿಯ ಭಾಗ್ಯವ ನೀ ಪಡವೆಯ. ಗೇಲಿ ಮಾಡಬೇಡ್ರಿ. ಹೊಸತರ ಬಯಕೆಯ ನಾ ಕೇಳುವೆ, ರಸಮಯ ಕನಸನ್ನು ನಾ ಕಾಣುವೆ.
ಕನಸನು ನಾ ಕಾಣುವೆ ರಸಮಯ ಕನಸನು ನಾ ಕಾಣುವೆ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಮಮದಯ ಮಡಿಲನ್ನು ತರುವಯ ಬಾಲಿನ ಕಿರಣವ ಬೆಳಗುವಯ ಮಮದಯ ಮಡಿಲನ್ನು ತರುವಯ ಬಾಲಿನ ಕಿರಣವ ಬೆಳಗುವಯ ಬಾಲಿನ ಕಿರಣವ ಬೆಳಗುವಯ ಬಾಲಿನ ಕಿರಣವ ಬೆಳಗುವಯ ಬೇಡ್ರಿ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಏನೋ ಆನಂದ ಮನದಲ್ಲಿ ಏನೋ ಆನಂದ ಮನದಲ್ಲಿ ಹೇಳಲು ನಾಚಿಕೆ ನಿನ್ನಲಿ ಹೇಳಲು ನಾಚಿಕೆ ನಿನ್ನಲಿ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಏನೋ ಸಂತೋಷ ನಿನ್ನಲಿ ಏನೋ ಉಲ್ಲಾಸ ಕಣ್ಣಲಿ ಯಾರು ನೀವು ಯಾಕೆ ನನ್ ಗುರ್ತು ಸಿಗ್ಲಿಲ್ವಾ ಇಲ್ವಲ್ಲ ನನ್ ಮುಖ ಸ್ವಲ್ಪ ಸರಿಯಾಗಿ ನೋಡಿ ನನಗ್ ಗುರ್ತು ಸಿಗ್ತಾನೆ ಇಲ್ವಲ್ಲ ಹೌದೇನು ಚೆನ್ನಾಯ್ತು ಪಕ್ಕದ ಮನೆ ಶಾರದಮ್ಮನ್ನ ಎಲ್ರೂ ಮರ್ತು ಬಿಟ್ರಾ ಬಾ ಒಳಗೆ ಕೂತ್ಕೋ ನೀನು ಬೊಂಬಾಯಿಲಿದ್ಯಾ ಅಂತ ಕೇಳಿದ್ವಿ ಎಷ್ಟು ಕಾಲವಾದ್ರೂ ಒಂದು ಕಾಗದಾನು ಬರೀಲಿಲ್ವಲ್ಲ ಎಷ್ಟು ವರ್ಷ ಆಯ್ತು ನೀವು ಹೋಗಿ? 11 ವರ್ಷವಾಯ್ತು ಸೀತಾ. ನಿನ್ಗೆಷ್ಟು ಮಕ್ಕಳಿದೆ? ಮಕ್ಕಳೇನು ಇಲ್ಲ, ಯಜಮಾನ್ರು ಹೋಗಿ 3 ತಿಂಗಳಾಯ್ತು. ಅದರಿಂದಾನೇ ಮತ್ತೆ ಇಲ್ಲಿಗೆ ಬಂದೆ. ನಿಮ್ಗೆ ಎಷ್ಟು ಮಕ್ಕಳು? ಒಬ್ಳು ಮಗಳು ಮಾತ್ರ ಇದ್ದಾಳೆ. ಎಲ್ಲಿ ಅವಳು? ಸ್ಕೂಲ್ಗೆ ಹೋಗಿದ್ದಾಳೆ. ತಗೊಳ್ಳಿ ಫೋಟೋ. ಆ ಫೋಟೋನಲ್ಲಿರೋದೇ ನಮ್ ಕಾವೇರಿ. ಈಗ ಬರ್ತಾಳೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅವಳು ನೋಡ್ಕೊಂಡೇ ಹೋಗ್ಬೋದು. ಕಾವೇರಿ ಬಂದ್ಲು ಅನ್ಸುತ್ತೆ. ಬಾಮ್ಮ, ನಿನ್ ಹೆಸರೇನು? ಕಾವೇರಿ. ನಾನಿನ್ ಬರ್ತೀನಿ. ಸರಿ. ಜೂಲಿ, ನಾ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ನೀನ್ ಯಾಕೆ ನಮ್ ಜೊತೆ ಬರ್ತೀಯಾ? ಸ್ಕೂಲ್ ನಲ್ಲಿ ನಮ್ ಟೀಚರ್ ಅಲೋ ಮಾಡಲ್ಲ. ನಾಳೆ ಮಂತ್ಲಿ ಟೆಸ್ಟ್ ಇದೆ, ತುಂಬಾ ಓದ್ಬೇಕಾಗುತ್ತೆ. ಆದ್ರಿಂದ ನನ್ ಮಕ್ಕಳನ್ನ ನೋಡ್ಕೊಳಕ್ಕೆ ಆಗಲ್ಲ. ಓ, ನಾಯಿಗಳಾ? ನಾಯಿಗಳು ಅಂತ ಅನ್ಬೇಡಿ, ಇವರೆಲ್ಲ ನನ್ ಮಕ್ಕಳು.
ಏನಿಲ್ಲಮ್ಮ, ಸೈಕಲ್ ಬಿದ್ದೆ ಅಷ್ಟೇ. ನಿನಗ್ ನೋವಾಗ್ತಾ ಇದ್ಯಾ? ಕೈ ಕದಲಿಸ್ಬಿಡಮ್ಮ. ಪರವಾಗಿಲ್ಲಮ್ಮ. ಬಾ ಒಳಗೋಗೋಣ. ನೋವಾಗುತ್ತಾ ಕಾವೇರಿ? ಇಲ್ಲಪ್ಪ. ನನ್ ಮಗುಗೆ ಏನು ಆಗ್ದಿರ ಇರ್ಲಿ, ಅವಳನ್ನ ರಕ್ಷಿಸು ದೇವ್ರೆ, ಅವಳನ್ನ ಕಾಪಾಡು. ಕಾವೇರಿ, ಇವತ್ ಸ್ಕೂಲ್ಗೆ ಹೋಗ್ಬೇಡ, ಕೈ ನೋವಾಗ್ಬೋದು. ಇಲ್ಲಮ್ಮ, ನನ್ಗೇನು ನೋವಿಲ್ಲ, ನಾನ್ ಸ್ಕೂಲ್ಗೆ ಹೋಗ್ಲೇಬೇಕು. ಬೇಡಮ್ಮ. ಕಾವೇರಿ, ಬರ್ತೀನಿ. ಕಾವೇರಿ, ನಿನ್ಗೆ ಯಾವಾಗ್ಲೂ ನಾಯಿಗಳ ಜೊತೆಲೆ ಆಟ. ನಿನಗ್ ತಾಯಿ ಮೇಲೆ ಪ್ರೀತಿ ಇಲ್ವೇ? ಅಮ್ಮ, ಕಾವೇರಿ, ಇನ್ನು ಆಟ ಸಾಕು, ಮನೆಗೆ ಹೋಗೋಣಪ್ಪ. ಕಾವೇರಿ, ಯಾವಾಗ ನೋಡಿದ್ರು ನಾಯಿಗಳ ಜೊತೆಲೆ ಆಟ. ಓದ್ಲಿಕ್ಕೆ ಏನಿಲ್ವೇ? ನಡಿ ಒಳಗೆ. ಅಮ್ಮ ಹೊಡಿಬೇಡಮ್ಮ, ಪಾಪ ಹೊಡಿಬೇಡಮ್ಮ, ಹೊಡಿಬೇಡಮ್ಮ. ನಡಿ ಮನೆಗೆ. ಬೇಡಮ್ಮ, ಬೇಡಮ್ಮ. ಹೊಡಿಬೇಡ.
ಏನಾಯ್ತು ಕಾವೇರಿ? ನನ್ ಮಕ್ಳನ್ನ ನೀನು ಹೊಡೆದ್ ಸಾಯಿಸಿದ್ಯಾ? ಇಲ್ಲ ಕಾವೇರಿ, ನಾಯಿಗಳಿಗೇನು ಆಗಿಲ್ಲ, ಎಲ್ಲ ಚೆನ್ನಾಗಿವೆ. ನೀನು ನಾಯಿಗಳು ಕನ್ಸ್ಕೊಂತಿದ್ಯಾ? ಕಾವೇರಿ ಹೇಳು ಸರಿ, ಎಲ್ಲ ನಾಯಿಗಳು ಸತ್ತೋಗಿವೆ. ಹೋಗ, ಮಾತಾಡ್ಬೇಡ. ಮಕ್ಕಳಿಗಿಂತ ದಡ್ಡ ನೀನು. ನನ್ನೆಲ್ಲಾ ನಾಯಿಗಳು ನನ್ನ ಹತ್ರನೇ ಮಲ್ಕೋಬೇಕು, ಇಲ್ದಿದ್ರೆ ಅವೆಲ್ಲ ಸತ್ತೋಗ್ತವೆ. ಜಾಕ್ ಜಾಕ್ ಜುಲಿ ಜುಲಿ ಜಾಕ್ ಜಾಕ್ ಜುಲಿ 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 ಜಾಕ್ 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 ಕಾವೇರಿ, ಬೇಡ ಕಾವೇರಿ. ನಾಯಿಗಳು ನಿನ್ ಜೊತೆ ಮಲಗಿಸೋಕೆ ಸಾಧ್ಯವಿಲ್ಲ. ಅಮ್ಮ. ಸರಿ, ನಿನ್ನಿಷ್ಟ. ರಜನಿ, ರಜನಿ, ಪಕ್ಕದ ಮನೇಲಿ ಏನ್ ಅಷ್ಟೊಂದು ಶಬ್ದ ಕೇಳಿಸ್ತಿದ್ಯಲ್ಲ? ಬಾ, ನಾ ಹೋಗ್ ನೋಡ. ರಾಜಪ್ಪನವ್ರೆ, ಏನಿಲ್ ಗಲಾಟೆ? ಮಗು ಅಳ್ತಾ ಇರೋದ್ ಕೇಳಿಸ್ತಲ್ಲ? ಏನಿಲ್ಲ, ಕಾವೇರಿ ನಾಯಿಗಳ ಕನಸನ್ ಕಂಡ್ಲು. ಓಹೋ, ನೀವ್ ಈ ರೀತಿ ಮಗುನ ನಾಯಿಗಳ ಜೊತೆ ಬಿಡಬಾರ್ದು. ಇದರಿಂದ ಮಗುವಿನ ಆರೋಗ್ಯಕ್ಕೆ ಅಪಾಯ. ನೀವು ಕೂಡ್ಲೆ ನಿಮ್ಮ ನಾಯಿಗಳಿಗೆ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿಸಿ. ಹಾಗಂದ್ರೆ ನಾಯಿಗಳಿಗೆ ಹುಚ್ಚು ಹಿಡಿಯದಂತೆ ತಡೆಯಲಿಕ್ಕೆ ಕೊಡುವ ಚುಚ್ಚುಮದ್ದು. ಅದ್ನೆಲ್ ಮಾಡಿಸ್ಬೇಕು? ಪಶುವೈದ್ಯ ಶಾಲೆ ಇದೆ, ಅಲ್ಲಿ ಹೋದ್ರೆ ಉಚಿತವಾಗಿ ಹಾಕೊಡ್ತಾರೆ. ನಾವ್ ಎಷ್ಟು ಕಾಲದಿಂದ ನಾಯಿಗಳನ್ನ ಸಾಕಿದೀವಿ, ಇಷ್ಟವರೆಗೂ ಒಂದು ನಾಯಿಗೂ ಇಂಜೆಕ್ಷನ್ ಮಾಡಿಸ್ಲಿಲ್ಲ. ಅದರಿಂದ ನಮ್ಗೆ ಯಾವ ರೋಗವೂ ಬಂದಿಲ್ಲ. ನಾವು ನಾಯಿಗಳಿಗೆ ವಾರಕ್ಕೊಂದ್ಸಲ ಸ್ನಾನ ಮಾಡಿಸ್ತೀವಿ, ಒಳ್ಳೆ ಆಹಾರ ಕೊಡ್ತೀವಿ. ಹೇಗೆ ರೋಗ ಬರುತ್ತೆ? ನೀವು ಪ್ರತಿ ವಾರ ಸ್ನಾನ ಮಾಡ್ಸಿದ್ರು, ಒಳ್ಳೆ ಆಹಾರ ಕೊಡ್ತಿದ್ರು ರೋಗ ಬರ್ದೇ ಇರೋಲ್ಲ. ಇದರಿಂದ ಶುಚಿಯಾಗಿರುತ್ತವೆ ಅಷ್ಟೇ. ನಿಮ್ ನಾಯಿಗಳು ಯಾವಾಗ ನೋಡಿದ್ರು ಹೊರಗಡೆನೆ ಸುತ್ತುತ್ತಿರುತ್ತವಲ್ಲ, ಅಕಸ್ಮಾತ್ ಯಾವ್ದಾದ್ರೂ ಹುಚ್ಚುನಾಯಿ ಕಚ್ಚಿದ್ರೆ ಇವಕ್ಕೂ ರೋಗ ಬರುತ್ತಲ್ಲ. ಅದಕ್ಕೆ ನಾವು ಹೇಳೋದು ಇಂಜೆಕ್ಷನ್ ಮಾಡಿಸಿ ಅಂತ. ಇದರಿಂದ ಯಾವುದೇ ಹುಚ್ಚುನಾಯಿ ಕಡಿದ್ರೂ ಸಹ ಇವುಗಳಿಗೆ ಏನು ಆಗೋದೇ ಇಲ್ಲ. ಆದ್ರಿಂದ ನೀವು ನಾಳೆನೆ ಪಶುವೈದ್ಯ ಶಾಲೆಗೆ ಹೋಗಿ ಇಂಜೆಕ್ಷನ್ ಮಾಡಿಸಿ. ಎಷ್ಟೋ ಜನರು ನಾಯಿಗಳನ್ನು ಸಾಕ್ತಿದ್ದಾರೆ, ಅವುಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಕಾಣುವವರು ಇದ್ದಾರೆ. ಅವುಗಳ ಹೆಸರಲ್ಲಿ ಆಸ್ತಿ ಪಾಸ್ತಿಗಳನ್ನು ಬರೆದಿರ್ತಾರೆ. ಅವರೆಲ್ಲ ಈ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿಸೇ ಇರ್ತಾರೆ. ಆದ್ರೂ ಇಷ್ಟುವರೆಗೂ ನೀವದನ್ನು ಮಾಡಿಸ್ಲೇ ಇಲ್ಲ. ಸರಿ, ನಾವಿನ್ನು ಹೋಗ್ತೇವೆ. ಇವ್ರಿಗೆಲ್ಲೋ ಹೊಟ್ಟೆ ಕಿಚ್ಚು. ನಮಗೂ ನಮ್ಮ ನಾಯಿ ಜೊತೆ ಆಡಿದ್ರೆ ಇವ್ರಿಗೇನಂತೆ? ಮಕ್ಕಳು ನಾಯಿಗಳ ಜೊತೆ ಆಡಿದ್ರೆ ರೋಗ ಬರುತ್ತಂತೆ. Bangalore city is beautiful, no? Yeah, damn beautiful. Hey, is this Lal Bagh? Yeah. This is Vidana Sauda, no? Yeah. Is this Vidana Sauda? Yeah. It's damn beautiful, no? Yeah.
statue, no? Yeah, she's damn beautiful. Yeah. Hey, is this the cricket stadium? Yeah, it is. It's really big. Yeah. It's damn big, no? Yeah. It's a publicly building, no? Yeah, it is. Beautiful. Damn big, no? ಸಂಭ್ರಮದಲ್ಲಿ ನವಿಲು ನಲಿದಿದೆ ಸಂತುಲನಲ್ಲಿ ಇಂಗುಳಲಲ್ಲಿ ಕೋಗಿಲೆ ಹಾಡಿದೆ ಸಂತಸದಲ್ಲಿ ಸಂಭ್ರಮದಲ್ಲಿ ನವಿಲು ನಲಿದಿದೆ ಸಂತುಲನಲ್ಲಿ ಇಂಗುಳಲಲ್ಲಿ ಕೋಗಿಲೆ ಹಾಡಿದೆ ಮುಗಿಲ ನಡುವೆ ರವಿಯ ಕಿರಣ ಎಲೆಯ ಕೊಳಕೇಳಿದ ಕಿರಣ ಮುಗಿಲ ನಡುವೆ ರವಿಯ ಕಿರಣ ಎಲೆಯ ಕೊಳಕೇಳಿದ ಕಿರಣ ಹೊಳೆವ ಹೊನ್ನ ಜಲದ ಬರಲ ಕೊಲದಿ ಮಿರಿದಿದೆ ಹೊಳೆವ ಹೊನ್ನ ಜಲದ ಬರಲ ಕೊಲದಿ ಮಿರಿದಿದೆ ಸಂತಸದಲ್ಲಿ ಸಂಭ್ರಮದಲ್ಲಿ ನವಿಲು ನಲಿದಿದೆ ಸಂತುಲದಲ್ಲಿ ಅಂಗುಳಲಲ್ಲಿ ಕೋಗಿಲೆ ಹಾಡಿದೆ
ಮಕ್ಳಿಗೆ ಏನಾದ್ರು ಕೊಡಿ ಒಂಚೂರು ಕೊಡಿ. ಏಯ್ ಹೋಗು 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 ಮುಂದಕ್ಕೆ ಹೋಗು ಹೋಗು ಹೋಗು. ತಗೋ ಇದನ್ನ ತಿನ್ನು. ಅಮ್ಮ ನೀವೆಲ್ಲ ಮನುಷ್ಯರೇನು? ಪಾಪ ಆ ತಾಯಿ ಮಕ್ಕಳು ಹಸುವಿನಿಂದ ನಮ್ ಹತ್ರ ಬಂದ್ರಲ್ವೇ, ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಕೊಟ್ರೆ ನಮ್ಗೇನ್ ನಷ್ಟ? ಅವರನ್ನ ನೋಡಿದ್ರೆ ನಿಮ್ ಮನಸ್ಸಲ್ಲಿ ಅನುಕಂಪ ಉಂಟಾಗುದಿಲ್ವೇ? ನನ್ ಮನ್ಸಿಗೆ ತುಂಬಾ ವೇದನೆ ಆಯ್ತು. ಅಯ್ಯೋ ಕಾವೇರಿ, ಎಲ್ರು ಹೇಳಿದಾಗ ನನ್ಗೂ ಅವರಿಗೆ ಕೊಡ್ಬೇಕು ಅಂತ ಆಸೆ ಇತ್ತು, ಆದ್ರೆ ನೋಡು ನನ್ ಕೊಡ್ಲೇ ಇಲ್ಲ. ನನ್ಗೂ ಕೊಡ್ಬೇಕು ಅಂತ ಅನ್ಸಿತ್ತು, ಎಲ್ರು ಅಟ್ಟಿದ್ರಿಂದ ನಾನು ಹಾಗೆ ಮಾಡ್ದೆ. ನಂಗೂ ಕೂಡ ಕೊಡ್ಬೇಕನ್ಸಿತ್ತು. ನನ್ಗೂ ಅಷ್ಟೇ. ಬೇಡಿ ಮಕ್ಳೇ ಬೇಡಿ, ಬೇಡಿ ಮಕ್ಳೇ ಬೇಡಿ. ಅಬ್ಬಾ, ನನ್ ಮನ್ಸಿಗೆ ಈಗ ಸಮಾಧಾನವಾಯ್ತು. ಹೌದು, ಅದು ಸರಿ. ಭಿಕ್ಷುಕಿ ಬಂದಾಗ ಭಿಕ್ಷೆ ಹಾಕೋದು ಅವಮಾನ ಅಂತ ತಿಳ್ಕೊಂಡು ನಾನು ಸುಮ್ಮನಿದ್ದೆ. ನಾನು ಇದ್ರಲ್ಲೇನ್ ಅವಮಾನ? ಆ ಅನಾಥರಿಗೆ ಹಸು ನೀಗ್ಸೋಕೆ ಸ್ವಲ್ಪ ತಿಂಡಿ ಕೊಡೋದ್ರಲ್ಲಿ ಹಾಗ್ ಮಾತ್ರ ತಿಳಿಬೇಡಿ, ಅದು ಅರ್ಥಶೂನ್ಯವಾಗುತ್ತೆ. ನಾವು ದಿನಾನು ಎಷ್ಟೊಂದು ಒಳ್ಳೆ ಆಹಾರವನ್ನು ತಿನ್ನುತ್ತಾ ಇದ್ದೀವಿ. ಆ ಭಿಕ್ಷುಕಿ ಈ ಒಂದು ದಿನವಾದ್ರೂ ಒಳ್ಳೆ ತಿಂಡಿಯನ್ನು ತಿನ್ಲಿ. ನೀನ್ ಹೇಳೋದು ಸರಿ. ಹಶ್ವಾಗ್ತಾಗಿಲ್ಲ, ಏನ್ ಮಾಡೋಣ? ನಾನೇನು ತಿಂದಿರಾನು, ನನಗಂತೂ ಇಲ್ಲಿಂದ ಕದ್ಲೋದಿಕ್ಕಾಗೋದೇ ಇಲ್ಲ. ನನ್ಗೂನು ಇಲ್ಲಿಂದ ಸೈಕಲ್ನ ಒಂದಾಡಿನೂ ತುಳಿಯೋಕೆ ಆಗೋಲ್ಲ. ಅಯ್ಯೋ ಪಾಪ, ನಾವೆಲ್ಲ ನೀರ್ ಕುಡಿಯೋಣ. ನಿಮ್ ಹತ್ರ ಕಾಸನ್ನೆಲ್ಲ ಇಲ್ಲಿ ಕೊಡಿ. ಇದನ್ ತಗೊಳ್ಳಿ ಮಕ್ಕಳೇ. ನಮಗ್ ಬೇಡ. ಮಕ್ಕಳೇ ಇದನ್ ತಿನ್ನಿ. ನಮಗ್ ಬೇಡ, ನಮ್ ಕೈಯಲ್ಲಿ ದುಡ್ಡಿದೆ. ಮಕ್ಕಳೇ, ನೀವು ನನ್ನ ಬರೀ ಭಿಕ್ಷುಕಿ ಅಂತ ತಿಳ್ಕೊಬೇಡಿ. ನಾನು ಒಂದು ಒಳ್ಳೆ ಕುಟುಂಬದಲ್ಲೇ ಹುಟ್ಟಿದವಳು, ಆದ್ರೆ ಪರಿಸ್ಥಿತಿ ನಾನು ಈ ಗತಿಗೆ ತಂದಿದೆ. ನೀನ್ ಅಳ್ಬೇಡ, ಹಣ್ಣುಗಳನ್ನ ನಾವು ತಿಂತೀವಿ. ಹ್ಮ್ 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 ಹ್ಮ್. ತಗೋ. ಮನೆಗ್ ಬರ್ತೀಯಾ? ಮನೆಗ್ ಬಂದ್ರೆ ಒಳ್ಳೆ ತಿಂಡಿ ಹಣ ಕೊಡ್ತೀನಿ. ಅಯ್ಯೋ ಅದೆಲ್ಲ ಬೇಡ ಮಕ್ಕಳೇ. ನನ್ನ ಅಪ್ಪನ ಹತ್ರ ತುಂಬಾ ದುಡ್ಡಿದೆ, ನಾನ್ ತೆಗೆದ್ಕೊಂಡ್ ಬರ್ತೀನಿ. ನಾನು ತೆಗೆದ್ಕೊಂಡ್ ಬರ್ತೀನಿ, ಬಾ. ಅಯ್ಯೋ ನಿಮ್ ದುಡ್ಡೆಲ್ಲ ಬೇಡ ಮಕ್ಕಳೇ ನನ್ಗೆ. ಅಮ್ಮ, ಪಿಕ್ನಿಕ್ ಎಲ್ಲ ಹೇಗಿತ್ತು ಕಾವೇರಿ? ತುಂಬಾ ಜಾಲಿಯಾಗಿತ್ತಮ್ಮ. ಆದ್ರೆ ಏನಾದ್ರೆ? ಬಹಳ ಹಸಿವಾಗಿದ್ಯಮ್ಮ, ಏನಾದ್ರೂ ಬೇಗ ಕೊಡು. ಅದ್ಯಾಕೆ? ಇಲ್ಲಿಂದ ತಿಂಡಿ ತಗೊಂಡೋಗಿದ್ಯಲ್ಲ. ಅದೆಲ್ಲ ಆಮೇಲೆ ಹೇಳ್ತೀನಿ. ಹಸಿವಿನಿಂದ ಈಗ ಸತ್ತೋಗ್ತಿದ್ದೀನಿ. ಇಲ್ಲಿಂದ ಹೋಗುವಾಗ ತಿಂದಿನಲ್ಲ ಅಷ್ಟೇ. ಅಮ್ಮ, ನಾವೊಂದು ಭಿಕ್ಷುಕೆಯನ್ನು ನೋಡಿದೆವು, ಅವಳಿಗೆ ನಮ್ಮಲ್ಲಿದ್ದ ತಿಂಡಿ ಎಲ್ಲಾ ಕೊಟ್ಟೆವು. ತುಂಬಾ ಒಳ್ಳೇದಾಯ್ತು. ಯಾವಾಗ್ಲೂ ನಮ್ ಕೈಲಾದ ಸಹಾಯನ ನಾವು ಬೇರೆಯವ್ರಿಗಾಗಿ ಮಾಡ್ಬೇಕು. ನಾವು ತಿಂದಿದ್ರು ಬೇರೆಯವ್ರ ಹಸಿವಿನಿಂದ ಕೇಳಿದಾಗ ಕೊಡ್ಬೇಕು, ಆಗ್ಲೇ ದೇವ್ರು ನಮ್ಮನ್ನ ಕಾಪಾಡ್ತಾನೆ. ಆಗ್ಲಮ್ಮ. ನೀನಾ? ನಿಮ್ಮಮ್ಮ ನೋಡ್ಲಿಲ್ಲ? ಅಮ್ಮ ಕಾಣಿಸ್ತೇ ಇರೋ ಹಾಗೆ ನಾನು ಇಲ್ಲಿಗೆ ಬಂದೆ. ಬಾ ಯಾಕೆ ಬಾರೋ. ಏಯ್ ಬಾರೋ, ಯಾಕೆ ಹಠ ಮಾಡ್ತೀಯ? ಬಾರೋ.
ಏನಪ್ಪ ಇದು? ಗೆಸ್ಸೆಲ್ಲ ಹೇಳೋದು ನಾಯಿಗಳ ಜೊತೆ ಸೇರ್ಬೇಡ ಅಂತ. ನಡಿ ಮನೆಗೆ. ಈ ನಾಯಿಗಳಿಗೆ ಇಂಜೆಕ್ಷನ್ ಹಾಕ್ಸಿದ್ರಾ? ಇಲ್ಲ ರೀ. ಅವತ್ತೇ ಹೇಳಿಲ್ವೇ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಹಾಕ್ಸ್ಲಿಕ್ಕೆ ಇಷ್ಟುವರೆಗೂ ಮಾಡಿಸ್ಲಿಲ್ವೇ? ಇಲ್ಲ, ಅದು ಮರ್ತೋಯ್ತು. ನೀವೆಲ್ಲ ಎಂಥ ಮನುಷ್ಯರು! ತಕ್ಷಣವೇ ಇಂಜೆಕ್ಷನ್ ಹಾಕಿಸ್ಲಿಕ್ಕೆ ಏರ್ಪಾಡು ಮಾಡಿ. ಸರಿ. ಯಾವಾಗ್ಲೂ ಹೊರಗಡೆ ಸುತ್ತೋ ನಾಯಿಗಳಲ್ವೇ? ಅಕಸ್ಮಾತ್ ಯಾವುದೇ ಹುಚ್ಚುನಾಯಿ ಕಡಿದ್ರೆ ಸಾಕಲ್ವೇ ರೋಗ ಬರೋಕೆ? ಈ ಮಕ್ಕಳಂತೂ ಯಾವಾಗ್ಲೂ ಈ ನಾಯಿಗಳ ಜೊತೆನೆ ಸೇರಿರ್ತಾರೆ. ನಿಮಗೆ ಇಂಜೆಕ್ಷನ್ ಹಾಕಿಸ್ಲಿಕ್ಕೆ ಸಾಧ್ಯವಾಗ್ತಿದ್ರೆ ಅದಕ್ಕೆ ಬೇಕಾದ ಏರ್ಪಾಡು ನಾನೇ ಮಾಡಿಸ್ತೀನಿ. ಬೇಡ, ನಾನೇ ಮಾಡಿಸ್ತೇನೆ. ಈ ನಾಯಿಗಳಿಂದಾನೇ ನಾವು ರಾಧಿಕಾನ ನಿಮ್ಮನೆ ಕಳಿಸ್ತಿರ್ಲಿಲ್ಲ. ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ನಾಯಿಗಳಿಗೆ ಮಾಡಿಸಿದ ಮೇಲೆ ನಾವು ಅವಳನ್ನ ಕಳಿಸ್ಲಿಕ್ಕೆ ಅಭ್ಯಂತರವೇನೂ ಇಲ್ಲ. ಸರಿ, ನಾವಿನ್ನು ಹೋಗ್ತೀವಿ. ಏನು ರೋಗ ರುಜಿನ ಇಲ್ಲದೆ ಇರೋ ನಾಯಿಗಳಿಗೆ ಇಂಜೆಕ್ಷನ್ ಮಾಡಿಸ್ಬೇಕಂತೆ, ಬೇರೆ ಕೆಲಸ ಇಲ್ಲ. ರೋಗ ಇದ್ರೆ ಮಾಡಿಸ್ಬೇಕಪ್ಪ. ಇನ್ನೇನ್ರಿ ಮತ್ತೆ? ಬಾರೆ. ರಾಮ ರಾಮ ಪದಾನಿ ರಾಮ ಗರೆ ಮೇರೆ ಸಾ ಮೇರೆ ರಾಮ ರಾಮ ಪದಾನಿ ಸಾ ನೀರಾಪ ರಾಮ ಗರೆ ಮೇರೆ ಸಾ ಮೇರೆ ಗಾಮ ರಾಮ ಪದಾನಿ ಸಾ ನೀರಾಪ ರಾಮ ಗರೆ ಮೇರೆ ಸಾ ಸಾಗರಿ ಧನಿ ಧನಿ ದ ಪ ಮ ಪ ಧನಿ ದ ಪ ನಿ ದ ಪ ಮಗರಿ ಗ ಮಗರಿ ಸ ಗರಿ ಧರಿ ಗಮ ದ ಗ ಮ ಧನಿ ಮ ಧನಿ ರಿ ಸಾ ನಿ ದ ಪ ದ ಮ ಗರಿ ನಿ ರಿ ಸಾ ನಿ ರಿ ಗ ಮ ಪ ಧನಿ ದ ನಿ ದ ಪ ಧನಿ ದ ದ ಪ ನಿ ದ ನಿ ಸ ದ ನಿ ಪ ದ ಮ ಪ ನಿ ದ ಪ ಮಗರಿ ಮಗರಿ ಸ ನಿ ದ ನಿ ಸ ರಿ ಗ ಮ ಪ ದ ನಿ ಪ ದ ಪ ಮ ಪ ದ ಸ ನಿ ಪ ದ ಸ ನಿ ಪ ದ ಮಗರಿ ನಿ ಸ ರಿ ಗ ಮ ಪ ಗ ಮ ಪ ದ ನಿ ಪ ದ ನಿ ದ ರಿ ಸಾ ನಿ ದ ಪ ದ ಮ ಗ ರಿ ನಿ ರಿ ಸಾ ನಿ ರಿ ಗ ಮ ಪ ದ ನಿ ಸ ಗ ರಿ ಸ ನಿ ದ ರಿ ಸಾ ನಿ ದ ಪ ನಿ ದ ಪ ಮ ಗ ಮ ಪ ದ ಸ ಗ ರಿ ನಿ ನಿ ದ ನಿ ದ ಮ ದ ಮ ಗ ಮ ಗ ರಿ ದ ನಿ ರಿ ಗ ಮ ದ ಗ ಮ ದ ನಿ ರಿ ಸಾ ನಿ ದ ಪ ದ ಮ ಗ ರಿ ನಿ ರಿ ಸಾ ನಿ ರಿ ಗ ಮ ಪ ದ ನಿ ಸಾ ನಿ ದ ಪ ದ ಮ ಗ ರಿ ನಿ ರಿ ಸಾ ನೀವೇನಾದ್ರೂ ತಿಂದ್ರಾ? ಏನು ತಿಂದಿಲ್ವಾ? ತಡೀರಿ, ನಾನು ಈಗ್ಲೇ ತರ್ತೀನಿ.
Kaveri. Second, Anisha Prasad. And third, Yvonne Varghese. ನಮ್ಮ ಶಾಲೆಯ ಪ್ರೀತಿ ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ನನ್ನ ಅಭಿನಂದನೆಗಳು. ಈ ಸಲ ನಮ್ಮ ಶಾಲೆಯು ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಮ್ಮ ಕಾವೇರಿ. ಈ ಕಾವೇರಿಯು ಆಟದಲ್ಲಷ್ಟೇ ಅಲ್ಲದೆ ತನ್ನ ಓದಿನಲ್ಲಿಯೂ ಯಾವಾಗಲೂ ಮೊದಲನೆಯವಳಾಗಿ ರ್ಯಾಂಕ್ ಅನ್ನು ಪಡೆದಿರುತ್ತಾಳೆ. ಅವಳು ನಿಮಗೆಲ್ಲ ಮಾರ್ಗದರ್ಶಿನಿಯಾಗಿದ್ದಾಳೆ. ನೀವೆಲ್ಲರೂ ಕಾವೇರಿ ಹಾಗೆ ಎಲ್ಲದರಲ್ಲಿಯೂ ಮುಂದಿರಲು ನಿರಂತರವಾಗಿ ಶ್ರಮಿಸುತ್ತೀರೆಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಅಯ್ಯೋ ಪಾಪ, ಆ ಮನುಷ್ಯ ಆ ಮಗು ಹೊಡಿಬಿಡ. ನೀನ್ ಯಾಕೆ ಆ ಮಗು ಹೊಡಿದ್ಯಾ? ಹೊಡಿಬಿಡ, ಹೊಡಿಬಿಡ. ನೋಡ್ತಾ ಇದ್ದ. ಅವನಿಗೆ ಹಸಿವಿಲ್ದೆ ಅದಕ್ಕಾಗಿ ಹೇಗೆ ಹೊಡಿಬೇಕೆ? ಹೊಡಿಬಿಡ. ಅವನ್ ತೆಗೆದು ಕಡ್ಲೆಕಾಯಿ ದುಡ್ಡ ನಾನ್ ಕೊಡ್ತೀನಿ. ತಗೋ. ನೀನ್ ಈ ತರ ಪಾಪ ಮಾಡಿದ್ರೆ ದೇವ್ರು ನಿನ್ನ ಶಿಕ್ಷಿಸ್ತಾನೆ. ನೀನ್ ಇನ್ಮೇಲೆ ಈ ರೀತಿ ಮಾಡ್ಬಾರ್ದು. ಇದು ದೇವರಿಗೆ ದ್ರೋಹ ಬಗ್ದಂತೆ ಆಗುತ್ತೆ. ಹಸಿವು ತಡಿಲಾರ್ದೆ ತಗೊಂಡೆ, ಇನ್ಮೇಲೆ ಇದೆಲ್ಲ ಮಾಡಲ್ಲ. ಸತ್ಯವಾಗ್ಲು ಸತ್ಯವಾಗ್ಲು. ಹೋಗು. ಇಲ್ಲಮ್ಮ, ಬೇರೆ ನಾಯಿಗಳೆಲ್ಲ ತಿಂದ್ವು. ನಾನು ಅನ್ನ ಕೊಡಕ್ ಹೋದ್ರೆ ನನ್ನೇ ಕಡಿಯೋದಕ್ಕೆ ಏನೋ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ಏನು ನಮ್ ಜಾತಿಗೆ ಮೈ ಹುಷಾರಿಲ್ದೆ? ತಡಿ, ನಾನ್ ಕೊಟ್ರೆ ತಿನ್ಬಹುದು. ಬೇಡ ಕವಿ, ನಾಯಿ ಹತ್ರ ಹೋಗ್ಬೇಡ. ಅಯ್ಯೋ ಅಮ್ಮ, ಅಮ್ಮ, ಗಲಾಟೆ ಮಾಡ್ಬೇಡ. ಅಮ್ಮಂಗ್ ಗೊತ್ತಾಗಬಹುದು ನನ್ನ ಜಾತಿ ನನ್ನನ್ನು ಕಲಿಯದೆ ಕಚ್ಚಿತು, ಇನ್ನು ಕಚ್ಚಲ್ಲ. ಅಮ್ಮ, ಏನಾಯ್ತು ಕಾವೇರಿ? ನಾನು ಹೇಳಿಲ್ಲ ನಿನ್ಗೆ ನಾಯಿಗಳ ಜೊತೆ ಸೇರ್ಬೇಡ ಅಂತ. ಬಾ, ಮನೆಗೆ ಹೋಗೋಣ. ಇಲ್ಲ ನಾಯಿ ಕಾವೇರಿ ಕಚ್ಚಿತು. ಅದ್ರ ಆರೋಗ್ಯ ಚೆನ್ನಾಗಿಲ್ಲ ಅನ್ಸುತ್ತೆ. ರಾಧಿಕಾ, ನಾಯಿ ಮುಟ್ಬೇಡ, ಮುಟ್ಬೇಡ.
ಇದೆ ರಾಧಿಕಾ. ಕಾವೇರಿ, ಏನಾಯ್ತು ಕಾವೇರಿ? ಕಾವೇರಿ, ಏ ಕಾವೇರಿ, 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 ಏನಾಯ್ತು? ಗೊತ್ತಿಲ್ಲ. ಕಾವೇರಿ, ಈಗ ಹೇಗಿದೆ ಅಮ್ಮ? ನನಗೆ ತಲೆ ಸುತ್ತು ನಿಂತು ಹೋಯ್ತು ಅಕ್ಕ. ನೀನೊಬ್ಳೆ ಹೋಗಕ್ಕಾಗುತ್ತೇನಮ್ಮ? ಓ ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್ ಅಕ್ಕ. ಬಾಯ್. ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ಕಾವೇರಿ ತಲೆ ಸುತ್ತಿ ಬಿದ್ಬಿಟ್ಲಮ್ಮ. ಯಾಕಮ್ಮ ಸುಸ್ತಾಗಿದ್ಯಾ? ಏನಿಲ್ಲಮ್ಮ. ಬಾ. ಜಾಕ್ 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 ಜಾಕ್. ಯಾಕೆ? ಅಪ್ಪ ಜಾಕ್ ಕಣ್ಬಿಟ್ಟು ನೋಡ್ತಾ ಇಲ್ಲ, ಅಲ್ಗಾಡ್ತಾನೂ ಇಲ್ಲ. ಅದ್ ಸತ್ತೋಯ್ತಮ್ಮ, ಬೇರೆನಾಯ್ತಾರೋಣ. ಜಾಕ್ ಜಾಕ್ ಜಾಕ್. ರಾಧಿಕಾ, ನಮ್ಮ ಜಾಕ್ ಸತ್ತು ಹೋಯ್ತು. ಕಾವೇರಿ, ನಾ ಹೋಗ್ತೀನಿ ಕಾವೇರಿ. ಸರಿ. ಅಪ್ಪ, ಕಾವೇರಿಯ ಜಾಕ್ ಸತ್ತೋಯ್ತು ಅಪ್ಪ. ಮೈ ಗಾಡ್, ನಾನು ಎಷ್ಟೇ ಹೇಳಿದ್ರು ಕೊನೆಗೂ ವ್ಯಾಕ್ಸಿನ್ ಮಾಡಿಸ್ಲೇ ಇಲ್ವಲ್ಲ. ಐ ಆಮ್ ಅಡ್ವೊಕೇಟ್ ರಾವ್. I am Umar Sharif and this is Dr. Sridhar. ಗ್ಲಾಡ್ ಟು ಮೀಟ್ ಯು ಡಾಕ್ಟರ್. ಇದು ಏನ್ ಇಂಜೆಕ್ಷನ್ ಡಾಕ್ಟ್ರೆ? ಇದು ಆಂಟಿ ರ್ಯಾಬಿಟ್ಸ್ ವ್ಯಾಕ್ಸಿನ್ ಅಥವಾ ಹುಚ್ಚು ನಾಯಿ ಕಡಿತಕ್ಕೆ ಚುಚ್ಚುಮದ್ದು. ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಹಾಕಿಸ್ಬೇಕು. ಇದರಿಂದ ಯಾವುದೇ ಹುಚ್ಚು ನಾಯಿ ಕಡಿದ್ರೂ ಸಹ ನಾಯಿಗೆ ಯಾವ ಅಪಾಯವೂ ಇರುವುದಿಲ್ಲ. ಓಹೋ, ಥ್ಯಾಂಕ್ ಯು ಡಾಕ್ಟರ್. ಈ ನಾಯಿಗೆ ಎಷ್ಟು ದಿವಸದಿಂದ ಆರೋಗ್ಯ ಚೆನ್ನಾಗಿರ್ಲಿಲ್ಲ? ಸುಮಾರು 8-10 ದಿವಸದಿಂದ. ಈ ನಾಯಿ ನೀರು ಕುಡಿಯುತ್ತಿತ್ತೆ? ಇಲ್ಲ, ನೀರು ಆಹಾರ ಏನೂ ತಿಂತಿರ್ಲಿಲ್ಲ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿಸಿದ್ರಾ? ಇಲ್ಲ. ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಹಾಕ್ಸಿ. ಎಸ್ ಎಸ್. ಈ ನಾಯಿ ಯಾರನ್ನಾದ್ರೂ ಕಚ್ಚಿತ್ತೆ? ನನ್ ಮಗಳನ್ನ ಕಚ್ಚಿತ್ತು, ಔಷಧಿ ಹಚ್ಚಿಸ್ತೆ. ಈ ಗಾಯ ಎಲ್ಲ ಒಣಗಿದೆ.
ನಿಮ್ ಮಗಳಿಗೆ ಮೊದಲು ಇಂಜೆಕ್ಷನ್ ಮಾಡಿಸಿ. ಈ ನಾಯಿ ಹುಚ್ಚಿನಿಂದ ಸತ್ತಿದೆ. ನೀವು ಕೂಡಲೇ ಈ ಮನೆಯಲ್ಲಿರುವ ಎಲ್ಲ ನಾಯಿಗಳಿಗೂ ಹಾಗೂ ಪ್ರಾಣಿಗಳಿಗೂ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿಸಲಿಕ್ಕೆ ಏರ್ಪಾಡು ಮಾಡಿ. ಇಂಜೆಕ್ಷನ್ ಮಾಡಿಸ್ಬೇಕಂತೆ. ಗಾಯವೆಲ್ಲ ಚೆನ್ನಾಗಿ ಒಣಗಿದೆ, ನಾಯಿ ಕೂಡ ಸತ್ತಿದೆ. ನಮಸ್ಕಾರ. ನಮಸ್ಕಾರ. ನೀವೆಲ್ಲ ಇಂಜೆಕ್ಷನ್ ತಗೊಂಡ್ರಾ? ಇಲ್ಲ. ರಾಧಿಕಾಗೆ 4 ಇಂಜೆಕ್ಷನ್ ಮಾಡಿಸಿದ್ವಿ, ಇನ್ನೂ 10 ಮಾಡಿಸ್ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಕಾವೇರಿಯಲ್ಲಿ ಅವಳು ಜ್ವರ ಬಂದು ಮಲಗಿದ್ದಾಳೆ. ವಾಟ್? ಅವಳಿಗೆ ಇಂಜೆಕ್ಷನ್ ಮಾಡಿಸ್ಲಿಲ್ಲ? ಇಲ್ಲ, ಗಾಯವೆಲ್ಲ ಒಣಗಿದೆ, ಮತ್ತೆ ಇಂಜೆಕ್ಷನ್ ಅವಶ್ಯಕತೆ ಏನಿದೆ? ಡಾಕ್ಟರ್ ತೋರಿಸಿದ್ರಾ? ಇಲ್ಲ. ಹಾಗಾದ್ರೆ ಈಗ ಡಾಕ್ಟರ್ ಕರ್ಕೊಂಡ್ ಬನ್ನಿ. ಸರಿ. ಡಾಕ್ಟರ್, ಇಲ್ಲೊಂದೆರಡು ವಾರಗಳಿಂದ ಕೆಲವು ಘಟನೆಗಳು ನಡೀತಾ ಇವೆ. ಮೊದಲು ಒಂದ್ ನಾಯಿ ಸಾಯ್ತು, ಆಮೇಲೆ ಒಂದ್ ಹಸುವಿನ ಕರು ಸಾಯ್ತು. ಆಮೇಲೆ ವೆಟರಿ ಡಾಕ್ಟರ್ಗೆ ಏನಾದ್ರು ತೋರಿಸಿದ್ರಾ? ತೋರಿಸಿದ್ವಿ ಸರ್. ಆಮೇಲೆ ಡಾಕ್ಟರ್ ಏನ್ ಹೇಳಿದ್ರು? ಕೂಡ್ಲೆ ಎಲ್ರಿಗೂ ಇಂಜೆಕ್ಷನ್ ಮಾಡಿಸಿ ಅಂತ ಹೇಳಿದ್ರು. ನಾನು ಆ ನಾಯಿನ ಪರೀಕ್ಷಿಸಿದ ವೆಟರಿ ಡಾಕ್ಟರ್ನ ಸ್ವಲ್ಪ ನೋಡ್ಬೇಕು. ಸರಿ ಡಾಕ್ಟರ್. ಈ ಮಗುಗೆ ಇಂಜೆಕ್ಷನ್ ಕೊಡಿಸಿದ್ದೀರಾ? ಇಲ್ಲ ಅಂತ ಕಾಣಿಸುತ್ತೆ ಡಾಕ್ಟರ್. ನಾನು ಇವ್ರಿಗೆ ಎಷ್ಟೋ ಹೇಳಿದ್ದೀನಿ. ನನ್ನ ಮಗಳನ್ನು ಆ ನಾಯಿ ಪರಿಚಿತ್ತು, ಅವಳಿಗೀಗ ಇಂಜೆಕ್ಷನ್ ಮಾಡಿಸ್ತಿದ್ದೀನಿ. ಇನ್ನಿದು ಬೇರೆ ಯಾರಿಗೂ ಅಂಟಬಾರದಾಗಿರೋದ್ರಿಂದ ಈ ಮಗುವನ್ನ ಪ್ರತ್ಯೇಕ ಕೋಣೆಯಲ್ಲಿ ಬೀಗ ಹಾಕಿಡಬೇಕು. ಇಲ್ಲದೆ ಇದ್ರೆ ನಾವು ಈ ಮಗುವನ್ನ ಬಲವಂತವಾಗಿ ಸರ್ಕಾರದ ವಶಕ್ಕೆ ಒಪ್ಪಿಸಬೇಕಾಗುವುದು. ಬೇಡ ಡಾಕ್ಟರ್, ಇಲ್ಲೇ ಒಂದ್ ರೂಮ್ ನಲ್ಲಿ ಬೇಗ ಹಾಕಿಡ್ಬೋದು. ಹಾಗಿದ್ರೆ ನಾವ್ ಯಾವಾಗ್ಲೂ ನೋಡ್ಕೊಂಡಿರ್ಬೋದು. ನಾನು ಹೋಗೋದು ಬೇಡಮ್ಮ. ಕಾವೇರಿ, ಅಮ್ಮ ಬೇಡಮ್ಮ, ಹೋಗ್ಬೇಡಮ್ಮ. ಅಮ್ಮ ಹೋಗ್ಬೇಡಮ್ಮ. ಅಮ್ಮ 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 ನಡೀರಿ. ಅಮ್ಮ 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 ಏಯ್! ಅಮ್ಮ 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 ಬಾಗಲ್ ತೆಗೀರಿ. ನನ್ ಯಾಕೆ ಈ ರೂಮ್ನಲ್ಲಿ ಕೂಡಾಕ್ತಾ ಇದ್ದೀರಾ? ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ನನ್ಗೆ ಯಾವ ರೋಗನೂ ಬಂದಿಲ್ಲ. ಬಾಗಲ್ ತೆಗೀರಿ, ಬಾಗಲ್ ತೆಗೀರಮ್ಮ, ಬಾಗಲ್ ತೆಗೀರಿ. ಯಾರಾದ್ರೂ ಬಾಗಲ್ ತೆಗೀರಿ. ನನ್ ಯಾಕೆ ಈ ಕೋಣೆಯಲ್ಲಿ ಕೂಡ ಹಾಕಿದ್ದೀರಾ? ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ಯಾಕೆ ನೀವ್ ಹೀಗ್ ಮಾಡ್ತೀರಾ? ಬಾಗಲ್ ತೆಗೀರಿ. ನನ್ ಯಾಕೆ ಗೋಳ ಹಾಕೋತೀರಾ? ಬಾಗಲ್ ತೆಗೀರಿ. ಅಯ್ಯೋ ಬಾಗಲ್ ತೆಗೀರಿ ಯಾರಾದ್ರೂ. ಅಯ್ಯೋ ಬಾಗಲ್ ತೆಗಿಯಮ್ಮ, ಬಾಗಲ್ ತೆಗಿಯಮ್ಮ. ನಂಗೇನು ಆಗಿಲ್ಲಮ್ಮ. ನನ್ ಯಾಕೆ ಈ ಕೋಣೆಯಲ್ಲಿ ಕೂಡ ಹಾಕಿದ್ದೀರಮ್ಮ? ಒಂದೇ ಒಂದ್ಸಲ ಬಾಗಲ್ ತೆಗಿಯಮ್ಮ. ಏನಾಯ್ತು ಡಾಕ್ಟರ್ ನನ್ ಮಗಳಿಗೆ? ನಿಮ್ ನಾಯಿ ಹುಚ್ಚಿನಿಂದ ಸಾಯ್ತಲ್ವೇ? ಆದ್ರಿಂದ ಆ ಮಗುನ ಯಾರು ಮುಟ್ಬಾರ್ದು. ನಾವು ರಾಬಿ ಸ್ಪೆಷಲಿಸ್ಟ್ ಹೋಗಿ ಕರ್ಕೊಂಡ್ ಬರ್ತೀವಿ. ಎಸ್ ಡಾಕ್ಟರ್. ಅವ್ರೇನ್ ಹೇಳ್ತಾರೋ ನೋಡೋಣ ಮಿಸ್ಟರ್ ರಾವ್. ಆಗ್ಲಿ ಡಾಕ್ಟರ್.
ಅಮ್ಮ ಅಮ್ಮ ನಾನ್ ಸ್ಕೂಲ್ಗೆ ಹೋಗ್ಬೇಕು. ಎಷ್ಟು ದಿವಸವಾಯ್ತು ಸ್ಕೂಲ್ಗೆ ಹೋಗಿ. ಟೀಚರ್ ಬೈಬಹುದು. ನಾನ್ ಸ್ಕೂಲ್ಗೆ ಹೋಗ್ಲಿ ಅಮ್ಮ? ಬೇಡ ಕವಿ, ನೀನ್ ಗುಣ ಹೊಂದಿದ್ಮೇಲೆ ಹೋಗು. ನಾನು ನನ್ ರಾಧಿಕನ್ನ ಫ್ರೆಂಡ್ಸ್ ನ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಬಾಗಲ್ ಸ್ವಲ್ಪ ತೆಗಿಯಮ್ಮ. ಯಾರಾದ್ರೂ ಬಾಗಲ್ ತೆಗೀರಿ. ಎಲ್ರಿಗೂ ನನ್ ಮೇಲೆ ದ್ವೇಷನ? ಎಲ್ಲರೂ ಸೇರಿ ನನ್ನನ್ನ ಯಾಕೆ ಕೋಣೆಯಲ್ಲಿ ಕೂಡ ಹಾಕಿದ್ದೀರಾ? ಇಲ್ಲ ಮಗಳೇ, ಇಲ್ಲ. ಬಾ ಕಾವೇರಿ, ಬಾ. ಎಲ್ಲರೂ ನನ್ನನ್ನು ಉಪೇಕ್ಷಿಸ್ತಿದ್ದೀರಾ? ಹೊರಗ್ ಬಿಡಮ್ಮ. ಕಾವೇರಿ, ಏನಾಯ್ತು ಕಾವೇರಿ? ಯಾಕೆ ಹೀಗೆ ಮಾಡ್ತಾ ಇದೀಯ? ಏನಾಯ್ತಮ್ಮ? ಕಾವೇರಿ, ಕಾವೇರಿ. ನಾನು ಅಮ್ಮ ನನ್ನೊಂದ್ಸಲ ಹೊರಗ್ ಬಿಡಮ್ಮ. ನನ್ ಸೈಕಲ್ ಕೊಡಿ. ಏನಾಯ್ತು ಕಾವೇರಿ? ಯಾಕಮ್ಮ? ಏನಾಯ್ತು? ನನ್ ಸೈಕಲ್ ಕೊಡಿ. ಯಾಕಮ್ಮ? ಹೇಳು ಕಾವೇರಿ, ಹೇಳು. ಏನಾಯ್ತು? ನನ್ ಸೈಕಲ್ ಕೊಡಮ್ಮ. ಕಾವೇರಿ, ಅಮ್ಮ ಒಂದ್ಸಲ ಬಾಗಲ್ ತೆಗಿಯಮ್ಮ. ಹೊರಗ್ ಬಿಡು ಅಮ್ಮ. ಬಾಗಲ್ ತೆಗಿಯಮ್ಮ. ಅಮ್ಮ ಅಮ್ಮ. Meet Dr. Murthy, MSc, PhD, Advocate Rao. ಹೌ ಡು ಯು ಡೂ ಡಾಕ್ಟರ್? Fine. And this is Rupa. ನಮಸ್ಕಾರ. ನಮಸ್ಕಾರ. ಪೇಷಂಟ್ ಎಲ್ಲಿ? ಈಗ ಬನ್ನಿ ಡಾಕ್ಟರ್. ಮಗುಗೆ ಸ್ವಲ್ಪ ನೀರನ್ನು ಕುಡಿಲಿಕ್ಕೆ ಕೊಡಿ. ಕಾವೇರಿ, ಕಾವೇರಿ, ಸ್ವಲ್ಪ ನೀರು ಕುಡಿ ತಗೋ. ಕಾವೇರಿ, ಸ್ವಲ್ಪ ನೀರು ಕುಡಿಯಮ್ಮ. ತಗೋ, ಕುಡಿ. ಕಾವೇರಿ, ಬನ್ನಿ ಡಾಕ್ಟರ್, ಹೇಗೆ ಬನ್ನಿ. ಇಟ್ ಈಸ್ ಟೂ ಲೇಟ್. ಇನ್ನು ಹೆಚ್ಚು ಔಷಧಿಗಳಿಂದ ರಕ್ಷಿಸಲಿಕ್ಕೆ ಸಾಧ್ಯವಾಗದಂತೆ ಆ ಮಗು ಸಾವನ್ನು ಸಮೀಪಿಸುತ್ತಿದ್ದಾಳೆ. ಇನ್ನು ಜಾಸ್ತಿ ಅಪಘಾತಗಳನ್ನು ತಡೆಯಲು ಒಂದೇ ಮಾರ್ಗ, ಎಲ್ಲರೂ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಇವರು ಹಾಲನ್ನು ಕೊಡುವ ಮನೆಗಳಿಗೂ ವಿಷಯ ತಿಳಿಸಿ ಎಲ್ಲರೂ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಸರಿ ಡಾಕ್ಟರ್. ಇಲ್ಲದೆ ಇದ್ರೆ ಅದು ಇನ್ನೂ ಹರಡಿ ಬೇರೆಯವರನ್ನು ಸೋಂಕುವ ಸಾಧ್ಯತೆ ಇದೆ. ಡಾಕ್ಟರ್, ಪ್ರಾರಂಭದಲ್ಲಿ ರಾಬಿಸ್ ಶರೀರದ ಯಾವ ಭಾಗವನ್ನು ಸೋಂಕುತ್ತದೆ? ಅದನ್ನು ಹೇಳುವುದು ಬಹಳ ಇದೆ. ಇದು ಒಂದು ರೀತಿಯ ವೈರಸ್ನಿಂದ ಉಂಟಾಗುವುದು. ಇದು ಪ್ರಾಯಶಃ ಪ್ರಾರಂಭದಲ್ಲಿ ದೇಹವನ್ನು ಹೊಕ್ಕು ನರಮಂಡಲವನ್ನು ಸೋಂಕುತ್ತದೆ, ನಂತರ ಮೆದುಳನ್ನು ತಟ್ಟುತ್ತದೆ. ರಾಬಿಸ್ ಪೀಡಿತ ಪ್ರಾಣಿಗಳು ಕಚ್ಚಿದರೆ ಅಥವಾ ಚರ್ಮ ಛೇದಿತ ಸ್ಥಳಗಳಲ್ಲಿ ನೆಕ್ಕಿದರೆ ಆಗ ವೈರಸ್ ಶರೀರವನ್ನು ಪ್ರವೇಶಿಸುತ್ತದೆ. ತಕ್ಷಣವೇ ಯಾವ ಲಕ್ಷಣವೂ ಹೇಳೋದಕ್ಕಾಗೋದಿಲ್ಲ. ಲಕ್ಷಣಗಳು ಕಾಣಬೇಕಾದ್ರೆ 2 ವಾರ ಅಥವಾ 6 ಮಾಸ ಅಥವಾ ಕೆಲವು ರೋಗಿಗಳಿಗೆ 1 ವರ್ಷವೇ ಆಗುತ್ತದೆ. ಎರಡನೇ ಹಂತದಲ್ಲಿ ಸರಿಯಾಗಿ ಕುಳಿತುಕೊಳ್ಳಲು ಆಗುವುದಿಲ್ಲ. ಮುಳ್ಳಿನ ಮೇಲೆ ಅಥವಾ ಇರುವೆಗಳ ಮೇಲೆ ಕುಳಿತಂತೆ ಭಾಸವಾಗುತ್ತದೆ. ಸ್ವಲ್ಪ ಜ್ವರ ಬರುತ್ತದೆ.
ಹಸಿವಾಗುವುದಿಲ್ಲ, ಒಂದು ರೀತಿಯ ಭೀತಿ, ಭಯಂಕರ ದಾಹ ಇವೆಲ್ಲ ಉಂಟಾಗುತ್ತದೆ. 3ನೇ ಹಂತದಲ್ಲಿ ತುಟಿಗಳು ಊದಿ ಒಡೆಯುತ್ತವೆ. ಉಸಿರಾಟ ಕಷ್ಟವಾಗುತ್ತದೆ. ನೀರನ್ನು ಕಂಡರೆ ಭಯ, ನಡುಕ. ಬಾಯಿಂದ ಜಿಡ್ಡಾದ ನೀರು ಸುರಿಯುತ್ತದೆ. ಈ ನೀರು ಸುರಿದಾಗ ಏನನ್ನಾದ್ರೂ ಕಡಿದು ಅಗಿಯಬೇಕೆಂಬ ಆಸೆ. ಓಡಾಡುವ ತವಕ. ನಾಯಿಗಳಂತೆ 4 ಕಾಲಗಳಲ್ಲಿ ನಡೆಯುವುದು. ಇವೆಲ್ಲ ಅವಸಾನದ ಹಂತದಲ್ಲಿ ಉಂಟಾಗುತ್ತವೆ. ಚಿಕನ್ ಫಾಕ್ಸ್, ಸ್ಮಾಲ್ ಫಾಕ್ಸ್, ಜ್ವರ ಇವೆಲ್ಲ ಬಂದರೆ ವಾಸಿಯಾಗುತ್ತದೆ. ಆದರೆ ರ್ಯಾಬಿಸ್ ಹಾಗಲ್ಲ. ಇದು ಸೋಂಕಿದರೆ ಇದರಿಂದ ಮುಕ್ತಿ ಹೊಂದಲಿಕ್ಕೆ ಒಂದೇ ಒಂದು ಮಾರ್ಗ, ಸಾವು. ಸಾವೇ ಇದಕ್ಕೆ ಅವಸಾನ. ಸಾವೇ ಇದಕ್ಕೆ ಅವಸಾನ. ಇದು ಒಂದು ಸಲ ಸೋಂಕಿದ್ರೆ ಯಾವುದೇ ಮದ್ದಿನಿಂದ ಗುಣಪಡಿಸಕ್ ಸಾಧ್ಯವಿಲ್ಲ. ಎಷ್ಟೋ ಜನ ರ್ಯಾಬಿಸ್ನಿಂದ ಸಾಯ್ತಿದ್ದಾರೆ. ಅದನ್ನ ಯಾರು ತಿಳ್ಕೊಂಡಿಲ್ಲ. ಅದರಲ್ಲೂ ಹಳ್ಳಿಗಳಲ್ಲಿ ಒಳ್ಳೆ ನಾಯಿ ಆಗ್ಲಿ ಕೆಟ್ಟ ನಾಯಿ ಆಗ್ಲಿ ಕಚ್ಚಿದಾಗ ಇಂಜೆಕ್ಷನ್ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಕಚ್ಚಿದ ನಾಯಿಯನ್ನ ಕಟ್ಟಿ ಹಾಕಿ 10 ದಿವಸಗಳವರೆಗೆ ಪರೀಕ್ಷಿಸಬೇಕು. 10 ದಿನಗಳ ನಂತರ ನಾಯಿ ಸತ್ತು ಹೋದರೆ ಅಥವಾ ರ್ಯಾಬಿಸ್ ಲಕ್ಷಣಗಳು ಕಂಡು ಬಂದರೆ ಹೊಟ್ಟೆಯಲ್ಲಿ 14 ಇಂಜೆಕ್ಷನ್ ಮಾಡಿಸಬೇಕು. ಅದು ತುಂಬಾ ವೇದನೆಯಾಗಿರುತ್ತದೆ. ಅದಕ್ಕೆ ಪ್ರತಿಕ್ರಿಯೆಯೂ ಇರುತ್ತದೆ. ಆಗ ಮಾತ್ರ ಸಾವಿನಿಂದ ಪಾರಾಗಬಹುದು. ಲಕ್ಷಣಗಳು ಕಾಣುವುದಕ್ಕೆ ಮುಂಚೆನೆ ಚಿಕಿತ್ಸೆ ಮಾಡಿಸಿದರೆ ಒಂದು ಜೀವನ ಉಳಿಸೋದಕ್ಕೆ ಸಾಧ್ಯ. ಲಕ್ಷಣಗಳು ಕಂಡ ಕೂಡಲೇ ಚಿಕಿತ್ಸೆ ಕೊಟ್ಟರೆ ಸಾವಿನ ಭೀಕರತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಕಾಲಿನಲ್ಲಿ ಅಥವಾ ಕೈನಲ್ಲಿ ಕಚ್ಚಿದರೆ ಅದು ಅಲ್ಪವಾಗಿದ್ದರೂ ಬಹುಕಾಲದ ನಂತರವೂ ಲಕ್ಷಣಗಳು ಕಾಣುವ ಸಾಧ್ಯತೆ ಇದೆ. ತಲೆಗೆ ಅಥವಾ ಮುಖಕ್ಕೆ ಕಚ್ಚಿದರೆ ಶೀಘ್ರವೇ ರ್ಯಾಬಿಸ್ ಲಕ್ಷಣಗಳನ್ನು ಕಾಣಬಹುದು. ರ್ಯಾಬಿಸ್ ಎಂದರೆ ಮ್ಯಾಡ್ನೆಸ್ ಅಥವಾ ಹುಚ್ಚು ಎಂದರ್ಥ. ಇದು ಲ್ಯಾಟಿನ್ ಪದವಾಗಿದೆ. ನಾವು ಸಾಧ್ಯವಾದಷ್ಟು ಪ್ರಾಣಿಗಳ ಜೊತೆ ಎಚ್ಚರಿಕೆಯಿಂದಿರಬೇಕು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ಸ್. ಡಾಕ್ಟರ್ 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 ನನ್ ಮಗಳನ್ನ ರಕ್ಷಿಸಿ ಡಾಕ್ಟರ್. ನಿಮ್ ಕೈ ಮುಗಿದ್ ಬೇಡ್ಕೊತೀನಿ ಡಾಕ್ಟರ್. ನನ್ ಮಗಳನ್ನ ರಕ್ಷಿಸಿ. ಏನಂದ್ರೆ ನನ್ ಮಗಳು, ಅಯ್ಯೋ ಕಾವೇರಿಗೆ ಏನಾಯ್ತು ಅಂದ್ರೆ. ಅಮ್ಮ, ಇಲ್ಲಮ್ಮ. ಡಾಕ್ಟರ್ಗಳು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೇನೆ. ನೀವೆಲ್ಲ ನನ್ನ ಹತ್ರ ಏನನ್ನೂ ಮರೆಮಾಚಬೇಡಿ. ಆ ದಿನ ನಾವೆಲ್ಲ ಒಂದು ಶವಯಾತ್ರೆಯನ್ನು ನೋಡಿದೆವು. ಪಾಪ, ನನ್ನನ್ನು ಇನ್ನು ಸ್ವಲ್ಪ ದಿನಗಳಲ್ಲಿ ಹಾಗೆಯೇ ಕೊಂಡೊಯ್ಯಬಹುದು. ಅಳ್ಬೇಡ ಕಾವೇರಿ, ಅಳ್ಬೇಡ. ನಿಂಗೇನು ಆಗಿಲ್ಲಮ್ಮ. ಇನ್ ಸ್ವಲ್ಪ ದಿವಸದಲ್ಲಿ ಎಲ್ಲ ವಾಸಿ ಆಗ್ಬಿಡುತ್ತೆ. ಅಳ್ಬೇಡ ಕಾವೇರಿ, ಅಳ್ಬೇಡ. ನನಗೆ ರ್ಯಾಬಿಸ್ ಹಿಡಿದಿದೆಯಮ್ಮ. ನನ್ನನ್ನು ಯಾರು ಮುಟ್ಟದಿರಲು ಅದೇ ಕಾರಣ ಅಲ್ವೇ ನನ್ನನ್ನು ಕೋಣೆಯಲ್ಲಿಟ್ಟು ಬೇಗ ಹಾಕಿರುವುದು? ಅದಕ್ಕಾಗಿಯೇ ಅಲ್ಲವೇ ನನ್ನನ್ನು ಮುಟ್ಟಿದರೆ ನಿಮಗೆಲ್ಲ ಈ ರೋಗ ತಾಗಬಹುದು. ಆದ್ರಿಂದ ನನ್ಯಾರು ಮುಟ್ಬೇಡಿ, ಯಾರು ಮುಟ್ಬೇಡಿ. ಮಗು, ನಾನು ನಿನ್ ಜೊತೆಲೆ ಬರ್ತೀನಮ್ಮ. ನಾನು ನಿನ್ ಜೊತೆಲೆ ಬರ್ತೀನಿ. ಬೇಡ, ನನ್ ಜೊತೆ ಯಾರು ಬರುವುದು ಬೇಡ. ನೀವು ನಾಯಿಗೆ ಇಂಜೆಕ್ಷನ್ ಮಾಡದೇ ಇದ್ದುದರಿಂದ ತಾನೇ ನನ್ಗಿದೆಲ್ಲ ಬಂದಿದ್ದು.
ಇನ್ನು ಮುಂದಾದರೂ ನಾಯಿಗಳನ್ನು ಸಾಕುವಾಗ ನನ್ನ ನೆನಪಿನಲ್ಲಾದರೂ ಅವುಗಳಿಗೆ ಇಂಜೆಕ್ಷನ್ ಮಾಡಿಸಿ ನನ್ನ ಮರಣದ ನಂತರ ನನ್ನನ್ನು ನೆನೆಯುತ್ತೀರಾ ನೆನೆಯುತ್ತೀರಾ? ಅಮ್ಮ ಅಪ್ಪ ರಾಧಿಕಾ ಕಾವೇರಿ ರಾಧಿಕಾ ನಮ್ ರಾಧಿಕಾ ಎಲ್ಲಿ? ರಾಧಿಕಾ ಬಾಮ್ಮ. ಅಪ್ಪ ನಾನು ಸರಿ ಕಾವೇರಿ ಮನೆಗೆ ಹೋಗ್ಲಾ ಅಪ್ಪ? ಬೇಡಮ್ಮ, ಕಾವೇರಿ ಮೈ ಹುಷಾರಿಲ್ದೆ ಮಲಗಿದಾಳಲ್ಲಮ್ಮ, ನೀನ್ ಅವಳಿಗೆ ತೊಂದರೆ ಕೊಡ್ಬೇಡಮ್ಮ. ನಾನು ಅವಳನ್ನು ಒಂದೇ ಒಂದ್ಸಲ ನೋಡ್ಕೊಂಡ್ ಬರ್ತೀನಪ್ಪ. ಹೋಗ್ಬೇಡ ಅಂತ ಹೇಳ್ತಿಲ್ವಾ? ಸರಿ ಅಪ್ಪ. ರಾಧಿಕಾನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಕಾವೇರಿಯನ್ನು ನೋಡದೆ ಇರೋದಕ್ಕೆ ಅವಳಿಂದ ಆಗ್ತಿಲ್ಲ. ಕಾವೇರಿಗೆ ಇನ್ನು ಜೀವನ ಕೆಲವು ದಿನ ಮಾತ್ರ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಅಯ್ಯೋ ನಿಜವಾಗ್ಲೂನಾ? ಮತ್ತೆ ನನಗೂ ಗೊತ್ತಿತ್ತು, ಆದ್ರೆ ಏನು ಮಾಡೋದು? ನಾನು ಎಷ್ಟೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಬೇಡ ಬೇಡ, ಇನ್ನು ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಕಾವೇರಿ ಬಾ ಕಾವೇರಿ.
ಕಾವೇರಿ ಬಾ. ನನ್ ಕಾವೇರಿ ಸತ್ತೋಗ್ತಾಳೆ ಅಂತ ನಮ್ಮಪ್ಪ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಇಲ್ಲಮ್ಮ. ಕಾವೇರಿ ಕಾವೇರಿ ಬಾ ಕಾವೇರಿ, ನನ್ ಕಾವೇರಿನ್ ಬಿಟ್ಬಿಡಿ. ಕಾವೇರಿ ಕಾವೇರಿ ಬಾರಿ 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 ಕಾವೇರಿ ಬಾರಿ ಬಾರಿ ರಾಧಿಕಾ ಬಾರಿ ಬಾರಿ ರಾಧಿಕಾ ಕಾವೇರಿ ನನ್ ಕಾವೇರಿಗೆ ಏನಾಯ್ತು ಏನಂದ್ರೆ ನನ್ ಕಾವೇರಿಗೆ ಏನಾಯ್ತು ಅಯ್ಯೋ ದೇವ್ರೆ, ನನ್ ಕಾವೇರಿಗೆ ಏನಾಯ್ತು ಸಮಾಧಾನ ಮಾಡ್ಕೊ ಅತ್ತೆ. ಏನಂದ್ರೆ ನನ್ ಕಾವೇರಿನ ಕಾಪಾಡಿ, ನನ್ ಕಾವೇರಿನ ಕಾಪಾಡಿ, ನನ್ ಕಾವೇರಿ ಕಾಪಾಡಿ ಅತ್ತೆ, ನನ್ ಕಾವೇರಿನ ಕಾಪಾಡಿ. ಕಾವೇರಿ ಕಾವೇರಿ ಅಯ್ಯೋ ಕಾವೇರಿ ಸೀತಾ ಕಾವೇರಿ ಕಾವೇರಿ ಅಮ್ಮ ಅಮ್ಮ ಬಾ ಅಮ್ಮ ಬಾಮ್ಮ ಅಮ್ಮ ಅಮ್ಮ ಬಾಮ್ಮ ಕಾವೇರಿ ಕಾವೇರಿ ಯಾಕೆ ಕಾವೇರಿ 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 ನಾನಮ್ಮ ನಿಮ್ಮಮ್ಮ ಕಾವೇರಿ ಏನಾಯ್ತು ಕಾವೇರಿ ಕಾವೇರಿ ಅಯ್ಯೋ ದೇವ್ರೇ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನನ್ಗೇನು ಆಗಿಲ್ಲ, ನನ್ನ ಬಿಟ್ಬಿಡಿ, ನನ್ ಯಾಕೆ ಕಟ್ಟಾಕಿದ್ದೀರ, ಬಿಟ್ಬಿಡಿ ಅಮ್ಮ, ಅಮ್ಮ ನನ್ನ ಬಿಟ್ಬಿಡಮ್ಮ, ಅಯ್ಯೋ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನನ್ಗೇನು ಆಗಿಲ್ಲ, ಬಿಟ್ಬಿಡಿ, ನನ್ ಯಾಕೆ ಈ ತರ ಸತಾಯಿಸ್ತೀರಿ, ಬಿಟ್ಬಿಡಿ, ಬಿಟ್ಬಿಡಿ, ನನ್ಗೇನು ಆಗಿಲ್ಲ, ಬಿಟ್ಬಿಡಿ, ನನ್ ಯಾಕೆ ನೀವು ಈ ತರ ಮಾಡ್ತೀರಾ, ಬಿಟ್ಬಿಡಿ, ಬಿಟ್ಬಿಡಿ. ಆ, ಆ, ಆ.
ಕಾವೇರಿ ಕಾವೇರಿ ಮಗು ತಲೆ ಚುಚ್ಕೋಬೇಡ ಕಾವೇರಿ ಕಾವೇರಿ ಅತ್ತೆ ಕಾವೇರಿ ನಾನ್ ಮಗುನ ಒಂದ್ಸಲ ಮುಟ್ಲೆ ಡಾಕ್ಟ್ರೆ ಸಾಧ್ಯವಿಲ್ಲಮ್ಮ. ಮಗುವನ್ನು ಮುಟ್ಟಿದ್ರೆ ಅವಳ ವ್ಯಾಧಿ ನಿಮಗೂ ಗೊತ್ತಾಗಬಹುದು. ನನಗ್ ಬರ್ಲಿ ಡಾಕ್ಟ್ರೆ ಆದ್ರೆ ನನ್ ಮಗು ಇಲ್ದಿರ ನಾನ್ ಜೀವಿಸ್ಲಾರೆ ಡಾಕ್ಟ್ರೆ ನಾನ್ ಜೀವಿಸ್ಲಾರೆ ಡಾಕ್ಟ್ರೆ ಡಾಕ್ಟ್ರೆ ಆ ಬ್ಯಾಗಲ್ಲಿರೋ ಬ್ಲೌಸ್ ತಗೊಂಬ. ಕಾವೇರಿ ಬಾಮ್ಮ ಯಾವ ಪಾಪ ರೀ ನನ್ ಕಂದನ್ಗೆ ಹೀಗಾಗ್ಬೇಕ ಕಾವೇರಿ ಬಾಮ್ಮ ಬಾ ಕಾವೇರಿ ನಾನು ನೀನು ಸೇರಿ ಇನ್ನು ಬಾಳ್ಲಿಕ್ಕೆ ಸಾಧ್ಯವಿದೆ ನಿನ್ನ ಮುದ್ದಾಡಿ ನಿನ್ನ ತಬ್ಬಿ ಮಲ್ಕೊಳ್ಳೋ ಭಾಗ್ಯ ನನ್ಗಿಲ್ವೇ ಅಯ್ಯೋ ನನ್ ಕಂದ ನಿನ್ನ ಮುದ್ದಾಡಿ ಎಷ್ಟು ದಿವಸವಾಯ್ತು ಕಾವೇರಿ ಸೀತಾ ಕಾವೇರಿ ಸೀತಾ ಕಾವೇರಿ ಸೀತಾ 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 ಏನಾಯ್ತು ಸೀತಾ ಏನಾಗ್ತಿದೆ ಹೇಳು ಸೀತಾ ಯಾಕೆ ಸೀತಾ 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 ಕಾವೇರಿ ಸೀತಾ 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 ಕಾವೇರಿ ಕಾವೇರಿ ಸೀತಾ ಸೀತಾ ಕಾವೇರಿ ಕಾವೇರಿ ಸಮಾಧಾನ ಮಾಡ್ಕೊಳ್ಳಿ. ಸೀತಾ 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 ಕಾವೇರಿ 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 ಕಾವೇರಿ
ಕಾವೇರಿ ಸೀತಾ 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 ಕಾವೇರಿ ಕಾವೇರಿ ಎಲ್ಲಾ ವಿಧಿ ಏನ್ ಮಾಡಕ್ಕಾಗುತ್ತೆ? ಎಸ್ ಡಾಕ್ಟರ್, ಎಸ್. ನನ್ನ ಸರ್ವಸ್ವವು ನನ್ನ ಮಗಳೇ ಡಾಕ್ಟ್ರೆ. ಅವಳನ್ನು ಹೇಗಾದ್ರೂ ರಕ್ಷಿಸಿ. ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್, ಆ ಮಗುನ ರಕ್ಷಿಸೋಕೆ ಯಾವ ಔಷಧಿನೂ ಇಲ್ವೇ? ಯಾವ ಚಿಕಿತ್ಸೆನೂ ಇಲ್ವೇ? ಡಾಕ್ಟರ್, ಅವ್ರಿಗಿರೋದೆಲ್ಲ ಇದೊಂದೇ ಮಗು. ಆ ಮಗುನ ಉಳಿಸೋದಕ್ಕೆ ಅವರು ಯಾವ ರೀತಿಯ ತ್ಯಾಗಕ್ಕೂ ಎಷ್ಟೇ ಹಣ ಖರ್ಚು ಮಾಡ್ಲಿಕ್ಕೂ ಸಿದ್ಧವಾಗಿದ್ದಾರೆ ಡಾಕ್ಟರ್, ಸಿದ್ಧವಾಗಿದ್ದಾರೆ. ದೇ ಆರ್ ಟೂ ಲೇಟ್. ಒಂದು ಸಲ ರ್ಯಾಬಿಸ್ ಸೋಂಕಿದ್ರೆ ಅದಕ್ಕೆ ವೈದ್ಯಶಾಸ್ತ್ರದಲ್ಲಿ ಮದ್ದೇ ಇಲ್ಲ. ಆದ್ರಿಂದಲೇ ನಾಯಿ ಕಚ್ಚಿದ ಕೂಡಲೇ ಇಂಜೆಕ್ಷನ್ ಕೊಡಿಸೋದು. ಐ ಆಮ್ ವೆರಿ ಸಾರಿ. ಡಾಕ್ಟ್ರೆ, ಐ ಆಮ್ ವೆರಿ ಸಾರಿ. ಚಿಗುರುವ ಮುನ್ನ ಎಲೆಯೂ ದುರಿದೆ, ಅರಳುವ ಮುನ್ನ ಹೂವಾಡಿದೆ. ನೀನು ಎಲ್ಲಿಗೆ ಹೋಗುವೆ, ನೀನು ಎಲ್ಲಿ ಸೇರುವೆ, ನೀನು ಎಲ್ಲಿಗೆ ಹೋಗುವೆ, ನೀನು ಎಲ್ಲಿ ಸೇರುವೆ. ತಂದೆ ತಾಯಿಯ ಪ್ರೀತಿಯ ಮರೆದು ಬಂಧನದಿಂದ ವಿಧಿಯನ್ನು ಬೆರೆದು ನೀನು ಎಲ್ಲಿಗೆ ಹೋಗುವೆ, ನೀನು ಎಲ್ಲಿ ಸೇರುವೆ. ನಿನ್ನಾಟ ಪಾಠವು ಮರೆಯಾಯಿತೆ, ನಿನ್ನೊಲವ ನೋಟವು ದೂರಾಯಿತೆ. ನಿನ್ನಾಟ ಪಾಠವು ಮರೆಯಾಯಿತೆ, ನಿನ್ನೊಲವ ನೋಟವು ದೂರಾಯಿತೆ. ನಗಲು ಬಾರದು ಅಗಲು ಆಗದು, ನಗಲು ಬಾರದು ಅಗಲು ಆಗದು, ಇದುವೇ ವಿಧಿಯ ಲೀಲೆಯು, ಇದುವೇ ವಿಧಿಯ ಲೀಲೆಯು. ನೀನು ಎಲ್ಲಿಗೆ ಹೋಗುವೆ, ನೀನು ಎಲ್ಲಿ ಸೇರುವೆ. ಪ್ರೇಮದ ಕುಡಿಯು ತಾಬಾಡಿದೆ, ಮಮತೆಯ ಮಡಿಲು ಬರಿತಾಯಿದೆ. ಪ್ರೇಮದ ಕುಡಿಯು ತಾಬಾಡಿದೆ, ಮಮತೆಯ ಮಡಿಲು ಬರಿತಾಯಿದೆ.
ಪ್ರೀತಿಯು ಕಾಣದು ಶಾಂತಿಯ ಸಿಗದು ಪ್ರೀತಿಯು ಕಾಣದು ಶಾಂತಿಯ ಸಿಗದು ಇದುವೇ ಜಗದ ರೀತಿಯು ಇದುವೇ ಜಗದ ರೀತಿಯು ನೀನು ಎಲ್ಲಿಗೆ ಹೋಗುವೆ ನೀನು ಎಲ್ಲಿ ಸೇರುವೆ ತಂದೆ ತಾಯಿಯ ಪ್ರೀತಿಯ ಮರೆತು ಬಂಧನದಿಂದ ವಿಧಿಯನ್ನು ಬೆರೆತು ನೀನು ಎಲ್ಲಿಗೆ ಹೋಗುವೆ